ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕರಾದಂತಹ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಎಸ್ಎನ್ ಸುಬ್ಬಾರೆಡ್ಡಿ ಅವರು ಮಾತನಾಡಿ 350ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಅರ್ಹತಾ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಸಾವಿರಾರು ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ಅದೇ ರೀತಿಯಲ್ಲಿ ಕುಂದುಕೊರತೆಗಳ ಸಭೆ ಮಾಡಲಾಯಿತು. ಜನರಿಗೆ ಎರಡನೇ ಸಮಸ್ಯೆ ಇದ್ರೂ ಕೂಡ ನಾನು ಬಗೆಹರಿಸುತ್ತೇನೆ ಎಂದು ಮಾತನಾಡಿದರು. ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವರದಿಗಾರರು ನಾಗರಾಜ್, ಚೇಳೂರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. సార్ రేషన్ కార్డు ಯಾರನ್ನ ಬಿಡ್ಬೇಡ. ಈ ದಿನ ನಲ್ಲಗುಟ್ಲಪಲ್ಲಿ ಪಂಚಾಯಿತಿಯಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸುಮಾರು 300ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾರೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ, ಜಾಸ್ತಿಯಲ್ಲಿ KEBಗೆ ಸಂಬಂಧಪಟ್ಟಂಗೆ, ಮತ್ತು ಮನೆಗಳಿಗೆ ಸಂಬಂಧಪಟ್ಟಂಗೆ, ನಿವೇಶನಕ್ಕೆ ಸಂಬಂಧಪಟ್ಟಂಗೆ, ಆರೋಪ ಇದ್ರ ಬಗ್ಗೆ 350 ಬಂದಿದೆ. ನಾವು ಹೆಚ್ಚು ಕಮ್ಮಿ 350 ಅವತ್ತು ಫಲಾನುಭವಿಗಳಿಗೆ ಇದು ಆದೇಶ ಪತ್ರವನ್ನು ಇವತ್ತು ನಾವು ಮಾಡಿದ್ದೀವಿ. ಹೆಚ್ಚು ಕಮ್ಮಿ ಈ ಕೊಟ್ಟಿರೋದು ಇವತ್ತು ತಗೊಂಡ ಅರ್ಜಿಗಳು 700ಕ್ಕೂ ಹೆಚ್ಚು ಫಲಾನುಭವಿಗಳು ಇವತ್ತು ಅಲ್ಲಿಗೆ ಆಯ್ಕೆ ಆಗಿದ್ದಾರೆ. ನನಗೆ ಜನಸ್ಪಂದನೆಯಿಂದ ಪಾಪ ಜನರು ತಾಲೂಕಕ್ಕೆ ಬಂದು ಅಲಿಯೋದು ಬೇಡ ಅಂತೇಳಿ ಜನಸ್ಪಂದನೆ ಹಮ್ಮಿಕೊಳ್ತಾ ಇದ್ದಾರೆ. ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಇನ್ನಷ್ಟು ಈಗ ನಮ್ಮ ಚೇಳೂರು ತಾಲೂಕಿನಲ್ಲಿ ಇನ್ನೊಂದು 2 ಹಳ್ಳಿ ಬಿಟ್ಟಾಗಿದೆ. ಸೋಮನಾಥಪುರ ಮಾಡಬೇಕು, ರಾಷ್ಟ್ರೀಯ ಮಾಡಬೇಕು. ಇಷ್ಟೆಲ್ಲ 2 ಪಂಚಾಯತ್ ಮಾಡಿಬಿಟ್ರೆ ಮ್ಯಾಕ್ಸಿಮಮ್ ಚೇಳೂರು ತಾಲೂಕಿನ ಎಲ್ಲ ಪಂಚಾಯತಿಗಳಲ್ಲಿ ಜನಸ್ಪಂದನೆ ಮಾಡಲಾಗುತ್ತೆ. ಅದೇ ಸೀಟಲ್ಲಿ ಅಡ್ಡೇಟ್ ಬಂದು ಅದ್ರ ಜೊತೆಯಲ್ಲಿ ಬತ್ತಲವಾರಪಲ್ಲಿ ಒಂದು RO ಪ್ಲಾಂಟ್ ಓಪನ್ ಮಾಡಿದ್ರು, ಗುಂಟೂರುಪಲ್ಲಿಯಲ್ಲಿ ಒಂದು RO ಪ್ಲಾಂಟ್ ಓಪನ್ ಮಾಡಿದ್ರು. ಈಗ ಸುಮಾರು ದಿನಗಳ ಬೇಡಿಕೆ ಇತ್ತು. ನಲ್ಸಾನ್ಪಲ್ಲಿ ಪುಲ್ಗಲ್ ಕ್ರಾಸಿಂದ ನಮ್ಮ ಈ ಮೇನ್ ರೋಡ್ಗೆ, ಚೇಳೂರು ಮೇನ್ ರೋಡ್ಗೆ ಆಲ್ಮೋಸ್ಟ್ ಅರ್ಧ ಆಗಿದೆ. ನಲ್ಸಾನ್ಪಲ್ಲಿ ಇವತ್ತು ಇಲ್ಲಿಂದ ಇಲ್ಲಿಗೆ 1,60,00,000 ಇವತ್ತು ಅನುದಾನ ಕೊಟ್ಟಿದ್ದೀನಿ. ಟೆಂಡರ್ ಆಗಿದೆ. ಈಗ ಗುದ್ಲಿ ಪೂಜೆ ಮಾಡಿದ್ದೀವಿ. ಇನ್ನೂ ಕೆಲವು ರಸ್ತೆಗಳಿದೆ. ಈ ನೆಕ್ಸ್ಟ್ ನಮ್ಮ CM ಅವರು ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಾಗ ಎಲ್ಲ ರಸ್ತೆಗಳು ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡೋಂಥ ಜವಾಬ್ದಾರಿಯಿಂದ ನಾನು ಮಾಡ್ತೀನಿ.